ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನನ್ನ ಹೆಂಡತಿನ ನಾನಿನ್ನೂ ಮರ್ತಿಲ್ಲಮ್ಮ. ಅವಳಿನ್ನೂ ನನ್ನ ಮನಸ್ಸಲ್ಲೇ ಇದ್ದಾಳೆ. ಅವಳ ಜಾಗದಲ್ಲಿ ಬೇರೆ ಹುಡುಗಿನ ನೆನೆಸ್ಕೊಳ್ಳಕ್ಕೂ ನನಗೆ ಕಷ್ಟ ಆಗತ್ತೆ. ಆದ್ರೂ ನನ್ನ ಮಕ್ಕಳಿಗೆ ತಾಯಿ ಅವಶ್ಯಕತೆ ಇದೆ ಅಂತ ನಿಮಗೂ ಡ್ಯಾಡಿಗೂ ಬೆಲೆ ಕೊಟ್ಟು ನಾನೀ ಮದುವೆಗೆ ಒಪ್ಕೊಂಡೆ. ನನ್ನ ಮಕ್ಕಳಿಗೆ ಒಬ್ಬ ತಾಯಿ ಬೇಕು ಅಂದಮೇಲೆ ಅವ್ರ ಮಗನಿಗೂ ಆ ತಾಯಿ ಬೇಕೇ ಬೇಕು ಅಲ್ವಾ ಅಮ್ಮ? ನೀವು ನಿಮ್ಮ 30 ವರ್ಷದ ಮಗನ ಬಗ್ಗೆ ತಾಯಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ಪ್ರಪಂಚನೇ ಕಣ್ಬಿಟ್ಟು ನೋಡಿದ್ರ ಆ ಪುಟ್ಟು ಹುಡುಗನ ಬಗ್ಗೆ ಆ ತಾಯಿ ಯೋಚನೆ ಮಾಡ್ತಿರಲ್ವಾ ಅಮ್ಮ? ಹೊರಗಡೆ ನಾವು ಮಾಡೋ ಪ್ರತಿ ಇವೆಂಟಲ್ಲೂ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡಿ ಎಲ್ಲರ ಹತ್ರನೂ ಬೇಷ್ ಅಂತ ಅನ್ಸ್ಕೊಳ್ತೀವಿ. ಅಂಥದ್ರಲ್ಲಿ ನಮ್ಮನೆಯಲ್ಲೇ ಮನುಷ್ಯತ್ವ ಇಲ್ದಿದ್ರೆ ಹೇಗಮ್ಮ? ನನ್ನ ಮಕ್ಕಳು ನನಗೆಷ್ಟು ಮುಖ್ಯನೋ ಅವರಿಗೂ ಅವ್ರ ಮಗ ಅಷ್ಟೇ ಮುಖ್ಯ. ನನ್ನ ಮಕ್ಕಳು ನನ್ನಿಂದ ದೂರ ಆಗ್ತಾರಂತ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವ್ರ ಮಗನ್ನ ಅವರಿಂದ ದೂರ ಮಾಡಕ್ ಹೊರಟ್ರೆ ನಾನ್ ಸಹಿಸಲ್ಲ. ಎರಡನೇ ಮದುವೆ ಮಾಡ್ಕೊಳ್ಳೋದೆ ತಪ್ಪು ಅಂತ ಅನಿಸ್ತಿದೆ ನನಗೆ. ಹೀಗಿರುವಾಗ ನನ್ನ ಕೈಯಲ್ಲಿ ಇನ್ನೊಂದು ತಪ್ಪು ಮಾಡಿಸ್ಬೇಕು ಅಂತಿದ್ರೆ ನನಗೆ ಮದುವೆನೇ ಬೇಡ. ಸಾರಿ ಡ್ಯಾಡಿ, ನಿಮ್ಮ ಮುಂದೆ ಹೀಗೆಲ್ಲ ಮಾತಾಡಿದ್ದಕ್ಕೆ. ಇಲ್ಲ ಅಭಿ, ನೀನ್ ಸರಿಯಾಗಿ ಮಾತಾಡಿದ್ಯಾ. ನಿಮ್ಮ ಅಮ್ಮನಿಗೆ ಕಣ್ತೆರ್ಸಿದ್ಯಾ. ಕೇಳಿಸ್ತಲ್ವಾ ಅಭಿ ಹೇಳಿದ್ದು? ನನ್ನ ತೀರ್ಮಾನನೂ ಅದೇ. ಅದು ನಿನಗಿಷ್ಟ ಆದ್ರೆ ಯಾವ ಬಾಯಲ್ಲಿ ಅವ್ರಿಗೆ ಷರತ್ ಹಾಕ್ತೀವೋ ಅದೇ ಬಾಯಲ್ಲಿ ಕ್ಷಮಿಸುವಂತ ಕೇಳು. ನಿನ್ನ ತಾಯ್ತನನ, ನಿನ್ನ ಒಳ್ಳೆತನನ ಕಾಪಾಡ್ಕೊ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.